ಇದನ್ನೆಲ್ಲ ನೋಡ್ತಾ ಇದ್ರೆ ಅಮೆಝಾನ್ ರಿವರ್ನ ದಾಟಂಗೆ ಅನಿಸ್ತೈತೆ ನೋಡ್ರಿ ಯಾವ ಥರ ಐತೆ. ಜಿ ನಾ ಹೇಳಿದ್ದಾಗ ನೋಡಿ ಅಲ್ಲೈತೆ ನೋಡಿ 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 ಇವಾಗ ನೋಡಿ ಇಲ್ಲಿಂದನೇ ಹೋಗ್ಬೇಕು ನಾವು. ಇವಾಗ ಅಲ್ಲಿ ಹೋಗ್ತೈತೆ ನೋಡ್ರಿ. ನೋಡಿದ್ರೆ ಒಂದು ರೀತಿ ಭಯ ಆಗುತ್ತೆ. ಮತ್ತು ಹಂಗೇನೆ ಜಾರುತ್ತೆ ಇದೆಲ್ಲ, ನೋಡಿ ಹುಷಾರಾಗಿ ಹೋಗ್ಬೇಕು. ಆನೆಗಳು ಜಾಸ್ತಿ ನೋಡಿ ಈ ಜಾಗಕ್ಕೆ ಬರ್ತವೆ. ಬಂತು ಇವತ್ತು ನಾವು ಇಲ್ಲಿ ಒಂದು ವಸ್ತುನ ತಗೋಬೇಕು ಅಂತ ಬಂದಿದ್ವು. ಆದರೆ ಇವತ್ತು ನಮ್ಮ ದಿನನೇ ಸರಿ ಇಲ್ಲ ರೀ. ಏನಕ್ಕಪ್ಪ ಅಂತಂದರೆ ನಾವಿಲ್ಲಿಂದ ಬಂದಮೇಲೆ ಗುರೂಜಿ ಫೋನೇ ಮಿಸ್ ಆಗಿಬಿಟ್ಟೈತೆ. ಇವಾಗ ನಾವು ಗುರೂಜಿ ಫೋನನ್ನು ಹುಡ್ಕೊಡ್ಬೇಕು, ಇಲ್ಲಾಂದರೆ ಗುರೂಜಿ ಹತ್ಬಿಡ್ತಾರೆ. ಜಿ ಸ್ವಲ್ಪ ಮೊಬೈಲ್ ಹುಡ್ಕೊಡಿ ಜಿ. ನೀನು ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಫೋನು ಗುರೂಜಿಗೆ ತುಂಬಾ ಇಂಪಾರ್ಟೆಂಟ್ ಅಂತೆ. ಮತ್ತು ಅವ್ರದ್ದು ಹಳೆ ಸ್ಟೋರೇಜ್ ಎಲ್ಲ ಫೋನಲ್ಲೇ ಇಟ್ಟಿದ್ರು. ಇವಾಗ ಆ ಫೋನ್ಗೋಸ್ಕರ ನಾವೀಗ ಬಂದು ದಾರಿಲ್ಲೇ ಮತ್ತೆ ಹೋಗಬೇಕು. ಸ್ಟಾರ್ಟಿಂಗೇ ನಾವು ಲಾಗ್ ಮಾಡಬೇಕು ಅಂದ್ಕೊಂಡಿದ್ವು, ಆದರೆ ಇಲ್ಲೇನು ಲಾಗ್ ಮಾಡೋದು ಅಂದ್ಕೊಂಡಿದ್ವು. ಆದರೆ ಇಲ್ಲಿಗೆ ಹೋಗಿ ನಾವು ಇಲ್ಲಿಗೆ ಒಂದು ಸಲ ಬಂದಮೇಲೆ ನಮ್ಗನ್ಸಿದ್ದು ಇಲ್ಲಿ ಎಷ್ಟೊಂದು ಅಡ್ವೆಂಚರಸ್ ಆಗೈತೆ ಅಂತಂದರೆ ಒಳಗಡೆ. ಯಪ್ಪ, ಇವಾಗ ಮತ್ತೆ ಹೋಗಿ ಗುರೂಜಿ ಫೋನ್ ಹುಡುಕ್ಬೇಕಲ್ಲ ನೋಡಿ, ಅದೇ ನಮ್ಗೊಂಥರ ಬೇಜಾರು. ಮನೆ ಹೋಗಿ ಗುರೂಜಿ ಫೋನ್ನ ಹುಡುಕ್ಬೇಕು, ಹೋಗೋಣ. ಸುಮಾರು ನಾಟ್ ನೋಡ್ರಿ ಎಷ್ಟೈತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಮೆಝಾನ್ ರಿವರ್ನ ದಾಟಂಗೆ ಅನಿಸ್ತೈತೆ ನೋಡ್ರಿ ಯಾವ ಥರ ಐತೆ. ಇವಾಗ ನೋಡಿ ಇಲ್ಲಿಂದ ಹೋಗ್ಬೇಕು ನಾವು ಆ ಫೋನ್ನ ಹುಡ್ಕೋದಿಕ್ಕೆ. ನೋಡಿ ಇಲ್ಲಿಂದನೇ ನಾವು ಬಂದಿದ್ದು, ಹೋಗ್ತಾ ಇದ್ದೀವಿ. ನೋಡ್ರಿ ಯಾವ ಥರ ಐತೆ. ನೋಡಿದ್ರೆ ಒಂದು ರೀತಿ ಭಯ ಆಗುತ್ತೆ. ಫೋನ್ ಅಲ್ಲೇ ಒಂದು ಸಲ ಮಾಡಿದ್ವು, ರಿಂಗ್ ಆಯಿತು. ಬಟ್ ಫೋನ್ ಏನಾದ್ರು ರಿಂಗ್ ಆಗಲಿಲ್ಲ ಅಂತಂದ್ರೆ ವಾಪಸ್ ಹಂಗೇನೆ ಹೊಂಟೋದು. ಬಟ್ ಫೋನ್ ರಿಂಗ್ ಆಗ್ತೈತೆ, ಅದಕ್ಕೋಸ್ಕರ ನಾವು ಆ ಫೋನ್ನ ಹುಡ್ಕೋದಿಕ್ಕೆ ಅಂತ ಹೋಗ್ತಾಯಿದ್ದೀವಿ. ಮತ್ತು ಹಂಗೇನೆ ಜಾರುತ್ತೆ ಇದೆಲ್ಲ, ನೋಡಿ ಹುಷಾರಾಗಿ ಹೋಗ್ಬೇಕು. ಇಲ್ಲಿಂದ ಸುಮಾರು ದೂರ ಹೋಗ್ಬೇಕು ನಾವು. ಮತ್ತು ಹಂಗೇನೆ ಇಲ್ಲಿ ನೋಡ್ರಿ, ಇಲ್ಲಿ ಹೋಗೋದೊಂಥರ ಸುಲಭನೇ. ಆದರೆ ಇಲ್ಲೆಲ್ಲರೂ ಕಾಲು ಮಾಡಿಬಿಟ್ರೆ ಕಾಲು ಊದ್ಕೊಬಿಡುತ್ತೆ, ಅದೊಂದು ಭಯ. ಸ್ಟಾರ್ಟಿಂಗ್ ಈ ದಾರಿ ನಿಮ್ಗೆ ನೋಡೋದಕ್ಕೆ ಸುಲಭ ಅಂತ ಅನಿಸ್ಬೋದು, ಆದರೆ ಮುಂದಕ್ಕೆ ಹೋಗ್ತಾನೆ ಅನಿಸೋದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದರೆ ಸ್ವಲ್ಪ ಕಾಲು ಹಾಕಿದ್ರೂ ಊದ್ಕೊಬಿಡುತ್ತೆ. ಮತ್ತು ಹಂಗೇನೆ ಹಳ್ಳದ ಕರೆ ಸುತ್ತಮುತ್ತ ಬರೀ ಹಾವುಗಳೇ ತುಂಬ ಐತೆ, ಅದೊಂದು ಭಯ. ಇವಾಗ ಇಲ್ಲಿಂದ ಹಿಡಿದು ನಾವು ಅಲ್ಲಿಗೆ ಹೋಗೋವರೆಗೆ ಒಂದು ಅಡ್ವೆಂಚರ್ ಅಂತ ಅನಿಸ್ಬಿಡುತ್ತೆ. ನೋಡಿ ಅಲ್ಲಿ ಹಾವು ಆ ಫುಟ್ಬಾಲ್ ಅದಲ್ಲ, ಆ ಫುಟ್ಬಾಲ್ ಹತ್ರ ಅದೇ ನೋಡು, ಅಲ್ಲಿ ತಲೆ ಎತ್ಕೊಂಡು ಫುಟ್ಬಾಲ್ ಹತ್ರ ನೋಡಿದ್ರಾ, ಅಲ್ಲೈತೆ ನೋಡ್ರಿ ಹಾವು ಫುಟ್ಬಾಲ್ ಹತ್ರ. ನೋಡ್ರಿ ತಪ್ಪಾದ ಜಾಗಕ್ಕೆ ಬಂದ್ಬಿಟ್ವಾ, ತಲೆ ಎತ್ಕೊಂಡೈತೆ ನೋಡ್ರಿ ಹಾವು ಅಲ್ಲಿ. ನೋಡಿದ್ರಿ ಜಿ, ಇಲ್ಲಿ ಹೋಗಿದ್ದಾವ ಅದು, ಅಲ್ಲೈತೆ ನೋಡ್ರಿ. ಇವಾಗ ನೋಡಿ ಇಲ್ಲಿಂದನೇ ಹೋಗ್ಬೇಕು ನಾವು ಇವಾಗ. ನೋಡ್ರಿ ಅಲ್ಲಿ ಹೋಗ್ತೈತೆ ನೋಡ್ರಿ. ನಾವು ಸ್ಟಾರ್ಟಿಂಗ್ ಬಂದಾಗ್ಲೂ ಕೂಡ ಇಲ್ಲಿ ಸುಮಾರು ಹಾವುಗಳಿತ್ತು. ಇವಾಗ ಇಲ್ಲಿ ನಮ್ಮ ಎದುರುಗಡೆನೇ ಒಂದು ಹಾವು ಐತೆ ನೋಡ್ರಿ. ಇವಾಗ ನಾವು ನೋಡಿ ಇಲ್ಲಿಂದ ಹೋಗ್ಬೇಕು. ಇವಾಗ ಗುರುಜಿ ಫೋನ್ನ ಹುಡ್ಕ್ಬೇಕು ಅಂತಂದರೆ ನಡೀರಿ ನೀವೇ, ನಿಮ್ಮ ಫೋನ್ ತಾನು ಮಿಸ್ ಆಗಿರೋದು. ಅದು ಬಂದು ಕಾಲ್ಗೆ ಸುತ್ಕೊಬಿಡುತ್ತೆ ಹಾವು, ಅದೊಂದು ಭಯ ಅಷ್ಟೇ. ಹಾವೇ ಎಲ್ಲೂ ಹೋಗಿಲ್ಲ ನೋಡಿ, ಅಲ್ಲೇ ಐತಲ್ಲ ಬಾಲ. ನಮಗೆ ಗೊತ್ತಿಲ್ದಂಗೆ ಬಿಟ್ರು. ಇಲ್ಲಿಂದ ಇನ್ನೊಂದು ಅರ್ಧ ಕಿಲೋಮೀಟರ್ ಅಷ್ಟೇ, ಅದರಿಂದ ಆಚೆ ಫಾರೆಸ್ಟ್ ನಮಗೆ. ಇವಾಗ ನಾವು ಊರ ಹತ್ರ ಇದ್ದೀವಿ. ಮತ್ತು ಹೆಂಗೆ ನೀವು ಊರ ಹತ್ರ ಹರಿತಾರೆ ಹಳ್ಳ ನೋಡ್ರಿ, ಎಷ್ಟು ಚೆನ್ನಾಗೈತೆ ನೋಡ ಎಷ್ಟು ಚಂದ ಅಲ್ಲ. ಹಂಗೇನೆ ಇಲ್ಲಿ ನೋಡ್ರಿ, ಬಂದ ತಕ್ಷಣ ನೋಡಿ ಇಲ್ಲಿ ನೋಡ್ರಿ ನೇರಳೆಣ್ಣು ಎಷ್ಟು ಉದ್ರೈತೆ. ನೇರಳೆ ಮರ ನೋಡ್ರಿ, ನೋಡಿ ಇಲ್ಲೇ ಐತೆ ಸುಮಾರು ನೇರಳೆ ಹಣ್ಣುಗಳೆಲ್ಲ ಉದ್ರೈತೆ ನೋಡ್ರಿ. ನೇರಳೆ ಹಣ್ಣು ಉದ್ರೈತೆ. ಮತ್ತು ಹೆಂಗೇನೆ ಈ ವರ್ಷ ತುಂಬಾ ನೇರಳೆ ಹಣ್ಣು ಬಿಟ್ಟಿರೋದ್ರಿಂದ ಸುಮಾರು ಕಡೆ ಬರಗಾಲಗಳು ಉಂಟಾಗ್ಬಿಟ್ಟೈತೆ. ಅದರಲ್ಲಿ ನಮ್ಮೇರನ್ನು ಕೂಡ ಇದೊಂದು ಹಳ್ಳ ಏನು ಹರಿತೈತೆ, ಇದೊಂದೇ ಹಳ್ಳನೇ ನಮ್ಮ ಸೈಡಲ್ಲಿ ಹರಿತಾ ಇರೋದು. ಮಿಕ್ಕದು ಯಾವ ಹಳ್ಳಗಳಲ್ಲೂ ಕೂಡ ನೀರೇ ಇಲ್ಲ. ಹೇಳ್ಬೇಕು ಅಂತಂದ್ರೆ ಇದೊಂದು ಹಳ್ಳದಲ್ಲಿ ಮಾತ್ರ ನೀರು ಹರಿತಾ ಇರೋದು. ಓಕೆ ನೋಡ್ರಿ, ಇವಾಗ ಯಾವ ಥರ ಐತೆ ನಾವು ಹೋಗ್ಬೇಕಾಗಿರೋ ಲೊಕೇಶನ್. ಇವಾಗ ನೋಡ್ರಿ, ನೋಡಿ ಈ ಥರ ಐತೆ. ನೋಡಿ ಕಾಲ್ ಮಾಡಿಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಜಾರು ಬೀಳ್ತೀವಿ. ನೋಡ್ರಿ ಹಿಂಗೈತೆ ಇಲ್ಲಿಂದ ಲೊಕೇಶನ್. ಎಲ್ಲೈತೆ? ಹಾಂ ನೋಡ್ರಿ, ನೋಡಿ ಇಲ್ಲೈತೆ ನೋಡ್ರಿ ಒಂದು ಏಡಿ.
ಹೇಳ್ಬೇಕು ಅಂತಂದ್ರೆ ಒಳ್ಳದ ಫುಲ್ ಬರೀ ಏಡಿ ಬಿಟ್ಟರೆ ಅವು ಎರಡೇ ನಮ್ಗೆ ಕಾಣಿಸ್ತಾ ಇರೋದು. ಹೆಂಗೆ ಕೂತೈತೆ ನೋಡ್ರಿ ಅಲ್ಲಿ ಏಡಿ. ತಿಂತೀರಾ ಜಿ? ಇಲ್ಲ ಜಿ. ಏಡಿ ತಿಂತೀರಾ? ಜಿ ಜಿ ಅಲ್ಲಿ ಎಲ್ಲಿ? ದೊಡ್ಡ ಏಡಿ. ಅಯ್ಯೋ ಭಯನೇ ಆಗೋಯ್ತಲ್ಲ ಜಿ. ನೋಡಿ ಇಲ್ಲೊಂದು ಐತೆ ನೋಡ್ರಿ ದೊಡ್ಡ ಏಡಿ. ಒಂದು ಕಡ್ಡಿ ಕೊಡಿ, ಒಂದು ಕಡ್ಡಿ ಕೊಡಿ ಜಿ ಬೇಗ ಕೊಡಿ. ಹಂಗೇನೆ ಇಲ್ಲಿ ನೋಡ್ರಿ ಏಡಿ ಪ್ರಿಯರಿಗೆ ಏಡಿ ತೋರಿಸ್ತಾ ಇದ್ದೀನಿ. ಕಚ್ಕೋ. ಏಡಿನ ಹಿಡಿಬೋದ ಇದು? ಹಿಡಿಬೋದು ಜಿ. ಹಿಡೀರಿ ನೋಡು. ನಮ್ಗೆ ಹಿಡಿಬೋದು. ಬರ್ತೈತೆ ನೋಡು ಯಾವ ಥರ ಬರ್ತೈತೆ. ಕಡ್ಡಿ ಕಚ್ಕೊಳ್ಳಲ್ಲ ಅದು? ಕಡ್ಡಿ ಕಚ್ಚ. ಹಾಂ, ಎರಡು ಕಡ್ಡಿಲಿ ಹಿಡಿಬೋದಾ? ಜಿ? ಎರಡು ಕಡ್ಡಿಲಿ ಹಿಡಿಬೋದು. ಇದನ್ನಲ್ಲ ಯಾವುದು? ಕೊಡ್ಕೊಂತಾರೆ. ಹಾಂ ಇದು ಹಿಡಿದ್ರೆ ಹಿಡಿಬೋದಲ್ಲ. ಹಾಂ, ಅಲ್ಲಿ ನೋಡಿ ಅಲ್ಲಿ ಯಾವ ಥರ ಓಪನ್ ಮಾಡ್ತೈತೆ ಅದು. ಅದು ಹಿಡಿದ್ರೆ ಮುಗೀತಿದ್ವಿ ಅದನ್ನು. ಹಾಂ, ಅದೆಲ್ಲ ಒಂದು ಸ್ವಲ್ಪ ಇದಾದರೂ ಕೈ ಕಟ್ಟು ಫುಲ್ಲು ಶಾರ್ಪ್ ಇರುತ್ತಿದ್ದು. ಹಾಂ. ಅಲ್ಲಿ ನೋಡ್ರಿ ಯಾವ ಥರ ಹಿಡಿತೈತೆ. ಬಟ್ ಅದು ಕಡ್ಡಿನೇ ಹಿಡಿತಾ ಇಲ್ಲ ಅದು. ಬಾ ಹಿಡಿ. ಇನ್ನೊಂದು ಕಡ್ಡಿ ಕೊಡಿ, ಇನ್ನೊಂದು ಕಡ್ಡಿ ಕೊಡಿ ಜಿ. ಸುಮಾರು ಗಟ್ಟಿ ಐತೆ ಗುರು, ಬರ್ತಾನೆ ಇಲ್ಲ ಅದು. ಜಾಸ್ತಿ ಕಲ್ಸಂದಿಲ್ಲ ಇರೋದಿದು. ಹಾಂ, ಕಳ್ಸಂದಿಲ್ಲ ಇರೋದು. ಇದೇನು ಆಟ ಆಡಿಸುತ್ತೆ, ಸಿಗ್ತಾನೆ ಇಲ್ಲ. ಸಿಗ್ತಾನೆ ಇಲ್ಲ ನೋಡಿ ಅಲ್ಲಿ ಯಾವ ಥರ ನೋಡ್ತೈತೆ. ಸಿಗ್ತಾನೆ ಇವಾಗ ನೋಡ್ರಿ, ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ. ಬರ್ತೈತೆ ನೋಡ್ರಿ. ಹಾಯ್ ಹೇಳಿ. ಓಹ್, ಏನು ಅಷ್ಟೊಂದು ಸ್ಪೀಡ್ಲು ಬರುತ್ತೆ. ಎಷ್ಟು ಸ್ಪೀಡ್ಲು ಬರುತ್ತೆ ನೋಡಿ, ಹಿಡ್ದು ಬಿಡ್ತೀವಂತ. ನೀವು ಹೇಳಿ ನೋಡಿ ಏನು ಸ್ಪೀಡಲ್ಲಿ ಬರ್ತೈತೆ, ಹಿಡ್ದು ಬಿಡ್ತೀವಂತ. ನೋಡಿ ಇಲ್ಲೇನೇ ಕೂತೈತೆ ನೋಡಿ. ಒಂದು ಸ್ವಲ್ಪ ಕೈ ಹಾಕಿದ್ರೆ ಸರಿ ನೋಡಿ ಅಲ್ಲಿ ಎಷ್ಟು ಸ್ಪೀಡಲ್ಲಿ ಬರುತ್ತೆ. ಓಡ್ತೈತೆ ನೋಡಿ. ಕಲ್ಲಡಿಗೆ ಹೋಗಿ ಸೇರ್ಕೋತೆ. ಚಿಕ್ಕದಿತ್ತಲ್ಲ ಇಲ್ಲಿ ಅದು. ಸಿಕ್ಕಿದೆಯಾ? ಹ್ಞೂ, ಇಲ್ಲ ಇವಾಗ ಕಲ್ಲ ಹತ್ರ ಹೊಂಟೋಗ್ಬಿಡ್ತು. ಸ್ವಲ್ಪ ಏಡಿ ಹಿಂಸೆ ಮಾಡಬಾರ್ದು, ನಿಮ್ಗೆ ಒಂದ್ಸಲ ತೋರಿಸ್ಬೇಕು ಅಂದ್ಕೊಂಡೆ. ಬಟ್ ಸಿಗಲಿಲ್ಲ ಅದು, ಮೇಲಕ್ಕೆ ಬರ್ತಾಯಿಲ್ಲ ಅದು. ಸ್ವಲ್ಪ ಕಲ್ಲ ಹತ್ರನೇ ಹೋಗಿ ಸೇರ್ಕೋತು. ಇನ್ನೂ ರಿಂಗ್ ಆಗ್ತೈತೆ ಜಿ. ನೋಡಿ ಈ ಟೈಮಲ್ಲಿ ಹೇಳ್ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ನೋಡೋದಾದರೆ ಇದೊಂದು ಹಳ್ಳ ಏನು ಹರಿತೈತಿ, ಇದೊಂದೇ ಹಳ್ಳ ಹರಿತಾ ಇರೋದು. ಸೊ ನೀರಿರೋದು ಅಂತಂದರೆ ಇದೊಂದು ಹಳ್ಳದ ಹತ್ರ ಮಾತ್ರನೇ. ಈ ಟೈಮಲ್ಲಿ ಏನಾದ್ರು ಕಾಡು ಪ್ರಾಣಿಗಳೇನಾದ್ರು ನೀರು ಕುಡಿಬೇಕು ಅಂತ ಬಂದರೆ, ಇವಾಗ ನಾವು ಇಲ್ಲಿ ಏನು ಹೋಗ್ತಾ ಇದೀವಿ ಇದೇ ದಾರಿಗೆ ಬಂದು ನೀರನ್ನ ಕುಡಿಯೋದು. ಜಾಸ್ತಿ ಹೇಳ್ಬೇಕು ಅಂದರೆ ಆನೆಗಳು ಜಾಸ್ತಿ ನೋಡಿ ಈ ಜಾಗಕ್ಕೆ ಬರ್ತವೆ, ಅದೊಂದು ಭಯ. ಇಲ್ಲಿ ನೋಡ್ರಿ ಫೋನು ರಿಂಗ್ ಆಗ್ತಾನೆ ಐತೆ, ಬಟ್ ಯಾವ ಜಾಗದಲ್ಲಿ ಬಿದ್ದೈತೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಬೆಳಗ್ಗೆಯಿಂದ ತಿರುಗಿ ನಮಗಂತೂ ಸಾಕಾಗೋಯ್ತು. ನಾವು ಎಲ್ಲ ಕಡೆನೂ ಕೂಡ ಹುಡ್ಕೊಂಡು ಬಂದ್ವು ಹಿಂದ್ಗಡೆ ಎಲ್ಲ, ಬಟ್ ಗುರುಜಿ ಫೋನ್ ನಮಗೆಲ್ಲೂ ಸಿಗಲೇ ಇಲ್ಲ. ಮತ್ತು ನಾವು ಕೊನೆಯದಾಗ ಬಂದಿದ್ದು ಇವಾಗ ನಾವು ಇಲ್ಲೇನು ಬಂದಿದ್ದೀವಿ ನೋಡಿ ಇದೇ ಸ್ಪಾಟ್ ಹತ್ರ. ಸೊ ಇವಾಗ ಒಂದು ಲಾಸ್ಟ್ ಕಾಲ್ ಮಾಡ್ತೀವಿ ನೋಡಿ ಇಲ್ಲಿ. ಇನ್ನೂ ರಿಂಗ್ ಆಗ್ತೈತೆ ಜಿ. ಓ ಗುರು ಎಲ್ಲೋ ಸೌಂಡ್ ಆಗ್ತೈತೆ. ಹ್ಞೂ ಜಿ. ಓ ಜೇ ಫೋನ್ ನಿಮ್ಗೆ ಸಿಕ್ತು. ಓ ನೋಡ್ರಿ ಇಲ್ಲಿ ಹೇಳ್ದಂಗೆ ಗುರುಜಿ ಫೋನ್ ಸಿಕ್ಕೇ ಬಿಡ್ತು. ಗುರುಜಿ ಲಕ್ ಅನ್ಸುತ್ತೆ, ಪರವಾಗಿಲ್ಲ ಗುರುಜಿ ಫೋನ್ ಸಿಕ್ಕೇ ಬಿಡ್ತು. ನಾವು ಈ ಹಳದತ್ರ ಸುಮಾರು ಕಡೆ ತಿರುಗಾಡಿದ್ದೀವಿ. ಗುರುಜಿ ಫೋನ್ ಏನಾದರೂ ಮಿಸ್ ಆಗಿ ನೀರೊಳಗೆ ಬಿದ್ದು ಬಿಟ್ಟಿದ್ರೆ ಗುರುಜಿ ಫೋನ್ ಸಿಗ್ತಾ ಇರಲಿಲ್ಲ. ಬಟ್ ನಾವು ಅಲ್ಲಿಂದ ಫೋನ್ ಮಾಡ್ಕೊಂಡು ಬಂದಿದ್ದರಿಂದ ಫೋನ್ ರಿಂಗ್ ಆಗ್ತಾನೆ ಇತ್ತು. ಅದರಿಂದ ನಾವು ಬಂದು ಗುರುಜಿ ಫೋನ್ ಹುಡ್ಕೋದಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ನೋಡ್ರಿ ಗುರುಜಿ ಫುಲ್ ಖುಷು. ತಾಳೆ ನಿಮ್ಮ ಫೋನು. ಇವಾಗ ಮತ್ತೆ ನಾವು ಇಲ್ಲಿಂದ ಹೋಗ್ಬೇಕು, ಅದೇ ನಮ್ಗೆ ಇವಾಗ ಒಂದು ದೊಡ್ಡ ತಲೆನೇ ಹೋಗ್ಬಿಟ್ಟಿರೋದು. ಹಾಂ, ಆನೆ ಸೌಂಡಾ? ಹಾಂ, ಕರೆಕ್ಟ್ ಕೇಳಿಸ್ಕೊಳ್ರಿ. ಏನೋ ಒಂಥರ ಸೌಂಡ್ ಆಗ್ತೈತೆ ನೋಡಿ ಈ ಸ್ಪಾಟಲ್ಲಿ ಅಲ್ವಾ? ಕರೆಕ್ಟು, ಏನೋ ಇಲ್ಲಿ ಒಂಥರ ಸೌಂಡ್ ಆಯ್ತು. ಇವಾಗ ಬಂದ್ಗಿಂದಿದ್ದೆ ಆನೆ. ಆನೆ ಓಡು ಬಚ್ಚು. ಇಟ್ಕೊಳ್ಳಿ ಫೋನ್ ಇಟ್ಕೊಳ್ಳಿ ಸರ್ ರೇಬೆಟ್ ಕಾಲಿಗೆ. ಈ ಕಲ್ಲು ಹೊಡೆದು ಬಿಡ್ತು ಜಿ. ನೋಡಿ ಬರುತ್ತೆ.
ಸರ್ರೆ ಬೀಳ್ತು ಕಲ್ಲು ಮಾತ್ರ. ಬುಡಿ ಬನ್ನಿ ಸರಿ, ಮತ್ತೆ ಬನ್ಗಿನ್ಬಿಟ್ಟೋದು ಹೊಂಟೋಣ. ಬನ್ನಿ ಅಬ್ಬಾ ಅಂತೂ ಬಂದು ಸೇರಿದ್ವು. ಮತ್ತು ಹಂಗೇನೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ನೋಡ್ರಿ, ಈ ಜಾಗಕ್ಕೆ ಒಂದು ವಸ್ತುಗೋಸ್ಕರ ಬಂದಿದ್ವು ಅಂತ. ಆ ವಸ್ತು ನೋಡಿದ್ದಾನೆ, ಇದೇ ಚಕ್ಕೆಗೋಸ್ಕರ ನಾನು ಮತ್ತು ಗುರೂಜಿ ನೋಡಿ ಇಲ್ಲಿಗೆ ಬಂದಿದ್ದು. ಈ ಚಕ್ಕೆ ಏನಕ್ಕಪ್ಪ ಅಂತಂದರೆ ನಮ್ಮ ಹಸು ಕಾಲಿನಲ್ಲಿ ಒಂದು ರೀತಿ ಉಳಾಕಣೆಗೆ ಬಿದ್ದುಬಿಟ್ಟೈತೆ. ಸೊ ಅದಕ್ಕೆ ಈ ಚಕ್ಕೆನ ಪುಡಿ ಮಾಡಿಬಿಟ್ಟು ಕಾಲ್ಗೆ ಹಾಕಿದ್ರೆ ಅದು ಬೇಗ ವಾಸಿ ಆಗುತ್ತಂತೆ. ಅದಕ್ಕೋಸ್ಕರ ನಾನು ಮತ್ತು ಗುರೂಜಿ ಇಬ್ಬರೂ ಕೂಡ ಈ ಚಕ್ಕೆಗೋಸ್ಕರ ನೋಡಿ ಇಲ್ಲಿಗೆ ಬಂದ್ವು. ಅಂತೂ ನಮ್ಗೆ ಈ ಚಕ್ಕೆನೂ ಕೂಡ ಸಿಕ್ತು, ಮತ್ತು ಗುರೂಜಿ ಫೋನ್ ಮಿಸ್ ಆಗಿಬಿಟ್ಟಿತ್ತು, ಅವ್ರ ಫೋನು ಕೂಡ ಸಿಕ್ತು. ನಾವು ಮೊದಲೇ ಒಂದ್ಸಲ ನೋಡಿ ಚಕ್ಕೆನ ಕಿತ್ಕೋಗಿದ್ದು, ನಮ್ಮ ಅಣ್ಣನ ಹಳೆ ವೀಡಿಯೋಸ್ನಲ್ಲಿ ನೀವು ನೋಡಿರ್ಬೋದು. ಸೊ ಅದಕ್ಕೇ ಈ ಚಕ್ಕೆ ನೋಡಿ ಇಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ನಾವು ಇದೇ ಸ್ಪಾಟಿಗೆ ಬಂದ್ವು. ಲಾಸ್ಟ್ ಟೈಮ್ ಬಂದಾಗ್ಲೂ ಕೂಡ ನೋಡಿ ಇಲ್ಲಿ ನಮಗೆ ಆನೆ ಸಿಕ್ಕಿತ್ತು. ಈ ಟೈಮು ಕೂಡ ಜಸ್ಟ್ ಮಿಸ್ಸು, ನಾವಿಬ್ರೂ ಕೂಡ ಬಚಾವಾಗಿದ್ದೀವಿ. ಅದೊಂದು ಸ್ವಲ್ಪ ಭಯ ಇತ್ತು, ಬಟ್ ಸೇಫಾಗಿ ಬಂದೇನೋ ಸೇರಿದ್ವು. ನೋಡಿದ್ರಲ್ಲ, ಇದಿಷ್ಟೇ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿಬಿಡ್ರಿ. ಮತ್ತು ಹಂಗೇನೆ ನಮ್ಮ ವೀಡಿಯೋಸ್ನ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾರೆ ಎಲ್ಲರೂ ಕೂಡ ನಮ್ಮ ವೀಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಹೊಸ ಟಾಪಿಕ್ನೊಂದಿಗೆ ನಾವು ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು. ಬಾಯ್ ಬಾಯ್.